ಬೆಳಗ್ಗೆ ಕಾರ್ಯಾಚರಣೆಗಿಳಿದ ತಾಲೂಕು ಆರೋಗ್ಯಾಧಿಕಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತಂಡ. ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ತಾಲೂಕು ತಹಶೀಲ್ದಾರ್ರವರ ನಿರ್ದೇಶನದಂತೆ ತಾಲೂಕು ಆರೋಗ್ಯಾಧಿಕಾರಿ ಸಿಎಸ್ ರಂಗನಾಥ್ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಬೆಳ್ಳಂಬೆಳಗ್ಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹೋಟೆಲ್, ಬೇಕರಿ, ಟೀ ಅಂಗಡಿ, ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದರು. ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಆಹಾರ ಸುರಕ್ಷತಾ ಪರವಾನಗಿ ಹಾಗೂ ತಯಾರಿಸಲು ಉಪಯೋಗಿಸುವ ಅಡುಗೆ ಎಣ್ಣೆ, ಆಹಾರ ಪದಾರ್ಥಗಳು, ದಿನಸಿ, ಪಾತ್ರೆ ತೊಳೆಯುವ ಸಾಬೂನುಗಳು, ಆಹಾರ ತಯಾರಿಸುವ ಸಿಬ್ಬಂದಿಗಳ ಸ್ವಚ್ಛತೆ, ಪ್ಲಾಸ್ಟಿಕ್ ಬಳಕೆಯನ್ನು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ನ್ಯೂನತೆಗಳನ್ನು ಕಂಡುಹಿಡಿದು ಅಂಗಡಿಯ ಮಾಲೀಕರುಗಳಿಗೆ ನೋಟಿಸ್ ನೀಡಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸದಂತೆ ಮನವರಿಕೆ ಮಾಡಿಕೊಟ್ಟು ನೋಟಿಸ್ ನೀಡಿ ಮುಂದಿನ ಬಾರಿ ಭೇಟಿಯ ವೇಳೆಯಲ್ಲಿ ಮರುಕಳಿಸಿದರೆ ದಂಡ ವಿಧಿಸುವ ಎಚ್ಚರಿಕೆಯನ್ನು ನೀಡಿದರು. ಈ ಕಾರ್ಯಾಚರಣೆಯಲ್ಲಿ ತಾಲೂಕು ಆರೋಗ್ಯ ಸುರಕ್ಷತಾಧಿಕಾರಿ ಯೋಗೇಶ್, ಪಟ್ಟಣ ಪಂಚಾಯತ್ ಕಂದಾಯ ಮತ್ತು ಆರೋಗ್ಯ ನಿರೀಕ್ಷಕ ರಂಗನಾಥ್, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ಮಾಳಪ್ಪ ಪೂಜಾರಿ, ಇಬ್ರಾಹಿಂ ಸೇರಿದಂತೆ ಇತರೆ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ. ಇಲ್ಲೇ ಹಾಕಬಿಡು. ತಿಂದಾಯ್ತಾ? ಎರಡು ನಿಮಿಷ ಅಂಡಿ ಅದು ಆಕಾಶ ಮುಟ್ಟೆ ಆಯ್ತು ಈಗ ಪ್ಲಾಸ್ಟಿಕ್ ಕಡೆ ಪ್ಲಾಸ್ಟಿಕ್
ನಾವು ನಿರ್ದೇಶಿಸಬೇಕಾದ್ರೆ ಮತ್ತು ಕಾರ್ಯಕ್ರಮಗಳಾಗಿ ಆರೋಗ್ಯದಲ್ಲಿ ಶಿಕ್ಷಣ ಹೊಂದಿದ್ದಾರೆ. ಈ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಊಟನ ಕೊಡ್ತಿದ್ದಾರೆ ಬೆಳಗ್ಗೆಯಿಂದ ನಾವು ಚೆಕ್ ಮಾಡ್ಬೇಕಾದ್ರೆ ಎಲ್ಲ ಹೋಟೆಲ್ಗಳಲ್ಲೂ ಪ್ಲಾಸ್ಟಿಕ್ ಇದೆ. ಈಗ ಪ್ಲಾಸ್ಟಿಕ್ ಉಪಯೋಗಿಸಿ ಇಡ್ಲಿ ಮಾಡೋದಾಗಿರ್ಬೋದು, ಪಾರ್ಸೆಲ್ ಕಟ್ಕೊಡ್ಬೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಈಗ ಮುಂದಕ್ಕೆ ಸ್ಟ್ರಿಕ್ಟಾಗಿ ತಹಸೀಲ್ದಾರ್ ಸರ್ ಹೇಳಿದಂಗೆ ಡ್ಯೂಟಿ ಮೇಡಮಿಂದ ಆದೇಶದಂತೆ ಮುಂದಿನ ದಿನಗಳಲ್ಲಿ ಸ್ಟ್ರಿಕ್ಟಾಗಿ ಪ್ಲಾಸ್ಟಿಕ್ ಮುಖ್ಯವಾಗಿಯೇ ಎಲ್ಲದನ್ನೂ ಪಾರ್ಸೆಲ್ ಆಗಿರ್ಬೋದು, ಇಡ್ಲಿ ಬೇಯಿಸೋದಾಗಿರ್ಬೋದು ಖಂಡಿತವಾಗಿ ಅದು ಮಾಡಲೇಬೇಕಾಗಿರುತ್ತೆ. ಎಲ್ಲ ಸಾರ್ವಜನಿಕರು ಸಹಕರಿಸಿದ್ದಾರೆ. ಹೋಟೆಲ್ ಮಾಲೀಕರು ಮುಖ್ಯವಾಗಿ ಅವರು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ನ ಉಪಯೋಗಿಸಲೇಬಾರದು. ದಂಡ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಚಾಲಕ ಪಾಲಿಸ್ತಾರೆ. ದಂಡ ವಸೂಲಿ ಏನಾರು ಆಯ್ತಾ ಸರ್ ಇವತ್ತು? ದಂಡ ವಸೂಲಿ ಏನು ಮಾಡಿಲ್ಲ ಇವತ್ತು. ಎಲ್ಲನೂ ವಿಶೇಷವಾಗಿ ಎಲ್ಲ ಪರಿಸ್ಥಿತಿಗಳಿಗೆ